ಜೀವನದಲ್ಲಿ ಯಾರೊಬ್ಬರೂ ಒಂದು ಕ್ಷಣ ನಮ್ಮನ್ನು ಮುಟ್ಟುತ್ತದೆ. ಹೃದಯದಲ್ಲಿ ಒಂದು ಪ್ರೇಮದ ಸ್ಪಂದನ ಮೂಡಿಸುತ್ತದೆ. ಕನಸು ಕಾಣುವ ಪ್ರೇರಣೆಯನ್ನು ಕೊಡುತ್ತಾರೆ. ಅವರು ಸಿನಿಮಾ ಅಲ್ಲ, ಅವರು ನಮ್ಮ ಭಾವನೆಗಳ ಮಧ್ಯೆ ನೆಲೆಸಿಕೊಂಡ ವ್ಯಕ್ತಿ. ಅವರ ಹೆಸರು ನಮ್ಮ ಹೃದಯದಲ್ಲಿ ಅನಂತ ವಜ್ರದಂತೆ ಹೊಳೆಯುತ್ತದೆ. ಇದು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಮ್ಮಲ್ಲೊಬ್ಬರಿಗೆ ಜೀವನದ ಹೋರಾಟಗಳ ನಡುವೆಯೂ ಎಲಿಗೆಯ ಹಾರಾಟವನ್ನು ಕಲಿಸಿದ್ದವರು. ನಮ್ಮಲ್ಲಿನ ಸ್ವಪ್ನಗಳನ್ನು ನಂಬಲು ಶಕ್ತಿಯನ್ನು ಕೊಟ್ಟವರು. ಇಂದು ನಾವು ಅವರ ಜೀವನದ ಮೂಲಕ ಸಾಗೋಣ. ಅದರ ಪಾಠಗಳನ್ನು ನಮ್ಮ ಜೀವನದ ಹಾದಿಗಳೊಂದಿಗೆ ಹೋಲಿಸೋಣ. ಒಮ್ಮೆ ನೀವು ಕೇಳಿ, ಒಂದೊಮ್ಮೆ ಅರಿತು ಮತ್ತು ಒಂದೊಮ್ಮೆ ಪ್ರೇರಣೆ ಪಡೆಯೋಣ. ನಿಮ್ಮ ಗಮನವನ್ನು ಸ್ವಲ್ಪವೂ ತೆರವು ಪಡಿಸಿ, ಏಕೆಂದರೆ ಈ ಕತೆ ನಿಮ್ಮ ಹೃದಯಕ್ಕೂ ಬಂದು ತಡೆಯಬಹುದು. ಪ್ರಥಮ ಅಧ್ಯಾಯ, ಬಾಲ್ಯ ಮತ್ತು ಪ್ರಾರಂಭ. ಡಾಕ್ಟರ್ ವಿಷ್ಣುವರ್ಧನ್ ಅವರು 1950 ಸೆಪ್ಟೆಂಬರ್ 18 ರಂದು ಮೈಸೂರು ಪ್ರದೇಶದಲ್ಲಿ ಜನಿಸಿದರು. ಅವರ ತಂದೆ ಎಚ್.ಎಲ್. ನಾರಾಯಣ ರಾವ್ ಸಂಗೀತ ಕಲಾವಿದ ಮತ್ತು ಕತೆಗಾರನಾಗಿದ್ದ ಅವರು ಮನೆಯಲ್ಲೇ ಸಂಗೀತ ಮತ್ತು ಕಲೆಯ ವಾತಾವರಣ ಮೂಡಿಸಿದರು. ಅವರ ತಾಯಿ ಕಾಮಾಕ್ಷಮ್ಮ ಸಹಜ ಜೀವನಕ್ಕೆ ಶ್ರೇಷ್ಠ ಮೌಲ್ಯಗಳನ್ನು ನೀಡಿದವರು. ಅವರು ಒಟ್ಟು 6 ಸಹೋದರ ಮತ್ತು ಸಹೋದರಿಯರು ಇದ್ದರು. ಅವರೆಲ್ಲರೂ ಕಲೆಯೊಂದಿಗೆ ತೆರೆದ ಮನಸ್ಸಿನಿಂದ ಬೆಳೆದರು. ವಿಷ್ಣುವರ್ಧನ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗೋಪಾಲಸ್ವಾಮಿ ಶಾಲೆ, ಮೈಸೂರು ಆರಂಭಿಸಿದ್ರು. ಹೀಗೆ ಮುಂದಿನ ವಿದ್ಯಾಭ್ಯಾಸವನ್ನು ಬ್ಯಾಂಗಳೂರಿನ ಕನ್ನಡ ಮಾದರಿ ಹೈಸ್ಕೂಲ್ ಮತ್ತು ನಂತರ ನ್ಯಾಷನಲ್ ಕಾಲೇಜ್, ಬಸವನಗುಡಿ, ಬೆಂಗಳೂರಿನಲ್ಲಿ ಪದವಿ ಪೂರ್ಣಗೊಳಿಸಿದರು. ಈ ಶಿಕ್ಷಣವೇ ಅವರಿಗೆ ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಮತ್ತು ಧೈರ್ಯವನ್ನು ಶಕ್ತಿಯ ರೂಪದಲ್ಲಿ ಕೊಟ್ಟಿತು. ನೀವು ಶಾಲೆಯಲ್ಲಿದ್ದಾಗ ಒತ್ತಡವನ್ನು ಅನುಭವಿಸಿದ್ದೀರಾ? ಪರೀಕ್ಷೆ, ಕೆಲಸ, ಸಂಭ್ರಮಗಳ ನಡುವೆ ನಿಮ್ಮ ಗುರಿಯನ್ನು ಹಿಡಿದುಕೊಳ್ಳಲು ಹೋರಾಡಿದಿರಾ? ವಿಷ್ಣುವರ್ಧನ ಅವರಿಗೂ ಕೂಡ ಆಗಿದ್ದು ಅದೇ ಥರ. ಸಣ್ಣ ಹಾದಿಯಿಂದ ದೊಡ್ಡ ಕನಸು ಕಾಣುತ್ತಿದ್ದರು. ಮೂರನೆಯ ಅಧ್ಯಾಯ, ಸಿನೆಮಾಗೆ ಪಲ್ಲಟ. ವಿಷ್ಣುವರ್ಧನ್ ಅವರ ಅಭಿನಯದ ಮೊದಲ ಚಲನಚಿತ್ರ ವಂಶವೃಕ್ಷ ಎಂಬ ಚಲನಚಿತ್ರ. ಇದು ಗುರುಶ್ರೀ ಗಿರೀಶ್ ಕರ್ನಾಡ್ ನಿರ್ದೇಶಿಸಿದ್ದ ಒಂದು ರಾಷ್ಟ್ರ ಪ್ರಶಸ್ತಿ ಪ್ರಾಪ್ತ ಚಿತ್ರವಾಗಿತ್ತು. ಆದರೂ ಅವರ ಜೀವನದ ಅದ್ಭುತ ಮೈಲುಗಲ್ಲಿನಿಂದ ಮೊದಲ ಪ್ರಖರ ಹೆಜ್ಜೆ ಬಂದದ್ದು ನಾಗರಹಾವು ಎಂಬ ಚಿತ್ರದಲ್ಲಿ. ಪ್ರಖ್ಯಾತ ನಿರ್ದೇಶಕ ಪುಟ್ಟಣ್ಣನ ಕಣಗಲ್ ಅವರಿಂದ ಈ ಚಿತ್ರಕ್ಕೆ ಅಭಿನಯ ನೀಡಿದ ಅವರು ಅಲ್ಲಿ ರಾಮಾಚಾರಿ ಪಾತ್ರವನ್ನು ಮಾಡಿದ್ದಾರೆ. ಇವು ಅವರ ಮೊದಲ ಸೃಷ್ಟಿ ಶಕ್ತಿ ಪ್ರದರ್ಶನವಾಗಿದ್ದು ತಕ್ಷಣವೇ ಜನರ ಹೃದಯ ಗೆದ್ದಿತು. ವೀಕ್ಷಕರೇ, ನೀವು ನಿಮ್ಮ ಮೊದಲ ಅವಕಾಶವನ್ನು ನೀವು ನೆನೆಸಿದ್ದೀರಾ? ಅದಕ್ಕೆ ಸಾಕಷ್ಟು ನೇರ್ವೋಸ್ ಇದ್ದೀರಾ? ಜೀವನವೂ ಹಾಗೆ, ಒಂದು ಅವಕಾಶ ನಿಮ್ಮನ್ನು ಬದಲಾಯಿಸಬಹುದು. ಅಧ್ಯಾಯ 4, ಬಹುಮುಖ ಪ್ರತಿಭೆ. ವಿಷ್ಣುವರ್ಧನ್ ಅವರು 200ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಅನೇಕ ಕನ್ನಡ ಚಿತ್ರಗಳು ಸೇರಿವೆ. ಅವರು ಚಿತ್ರರಂಗದ ನಿಜವಾದ ಸಾಹಸಸಿಂಹ. ಭಾವನಾತ್ಮಕ ಪಾತ್ರದಿಂದ ಹೋರಾಟದ ಪಾತ್ರವರೆಗೆ, ಪ್ರೇಮ ಕಥೆಯಿಂದ ಕುಟುಂಬ ಕಥೆಗಳವರೆಗೆ ಎಲ್ಲರನ್ನೂ ತಮ್ಮ ಪಾತ್ರಗಳಿಂದ ಕಟ್ಟಿಹಾಕಿದವರು. ಕೆಲವು ಅಪರೂಪದ ಚಿತ್ರಗಳು: ನಾಗರಹಾವು, ಮುತ್ತಿನ ಹಾರ, ಬಂಧನ 1984ರಲ್ಲಿ ಕಂಡುಬಂದ ಭಾವನಾತ್ಮಕ ಕತೆ. ಇದು ಇನ್ನಷ್ಟು ಜನರ ಮನಸ್ಸಿನಲ್ಲಿ ನೆಲೆಸಿರುವ ಸಿನಿಮಾ. ನಿಷ್ಕರ್ಷ 1993ರಲ್ಲಿ ಕಂಡುಬಂದ ಅತ್ಯಂತ ಹೆಚ್ಚು ಜನಪ್ರಿಯವಾದ ಆಕ್ಷನ್ ಚಿತ್ರಗಳಲ್ಲಿ ಒಂದಾಗಿದೆ. ನಮ್ಮ ಜೀವನದಲ್ಲೂ ಅನೇಕರಿಗೆ ವಿಭಿನ್ನ ಪಾತ್ರಗಳು ಕಠಿಣವಾಗಿರಬಹುದು. ಒಂದು ದಿನ ಕಾಲೇಜ್ನಲ್ಲಿ ಹೋರಾಟ, ಮತ್ತೊಂದು ದಿನ ಹೊಸ ಪ್ರಾಜೆಕ್ಟ್. ಇದೇ ನಮ್ಮ ಜೀವನದ ಸಿನಿಮಾ. ಅಧ್ಯಾಯ 5, ಜೀವನದ ಪಾಠಗಳು. ಸಿನಿಮಾ ಮಾತ್ರವೇ ಅಲ್ಲ, ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಹಿಂದಿದ ಹಾದಿ ಇದು. ಅವರ ಯಶಸ್ಸಿನ ಹಿಂದೆ ಅನೇಕ ಹಿನ್ನಡೆಯೂ ಇದ್ದವು. ಕೆಲ ಚಿತ್ರಗಳ ನಿರೀಕ್ಷಿತ ಫಲ ಸಿಗಲೇ ಇಲ್ಲ, ನಿರೀಕ್ಷೆಗಿಂತ ಹೆಚ್ಚು ಪರಿಶ್ರಮ ತೊಡಗಿಸಬೇಕಾಯಿತು. ನಾವೆಲ್ಲ ತಪ್ಪುಗಳನ್ನು ಅನುಭವಿಸಿದ್ದೇವೆ. ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಹೊಸ ಕೆಲಸದ ಸಂದರ್ಶನದಲ್ಲಿ ಇಲ್ಲ ಹೇಳಿದರೆ ನೋವಾಯ್ತವೆ? ಅಲ್ಲ, ಆದರೆ ಮುಂದಕ್ಕೆ ಹೋಗಲು ಪ್ರಯತ್ನಿಸಿದರೆ ಜಯವು ಅಲ್ಲಿಗೆ ಬರುತ್ತದೆ. ಅಧ್ಯಾಯ 6, ಕುಟುಂಬ, ಪ್ರೀತಿ ಮತ್ತು ಮೌಲ್ಯಗಳು. ವಿಷ್ಣುವರ್ಧನ್ ಅವರು 1975 ಫೆಬ್ರವರಿ 27 ರಂದು ನಟಿ ಭರತಿಯನ್ನು ವಿವಾಹವಾಗಿದ್ದು, ಇಬ್ಬರೂ ಜೀವನದಲ್ಲಿ ಬಹಳ ಶ್ರದ್ಧೆ ಹಾಗೂ ಪ್ರೀತಿಯನ್ನು ಬಿಂಬಿಸಿದ್ದಾರೆ. ಇವರು ಇಬ್ಬರೂ ಕೀರ್ತಿ ಮತ್ತು ಚಂದನ ಎಂಬ ಇಬ್ಬರು ಮಗಳನ್ನು ದತ್ತವಾಗಿ ಪಡೆದರು. ಕುಟುಂಬದ ಬೆಂಬಲವು ನಮ್ಮ ಜೀವನಕ್ಕೆ ಬಹಳ ಮುಖ್ಯವೇ. ನಿಮ್ಮ ಆಪ್ತರಿಗೂ ನಾವು ಒಮ್ಮೆ ಧನ್ಯವಾದಗಳು ಎಂದು ಹೇಳಲಿಕ್ಕೆ ಏಕೆ ಕಾಯುತ್ತಿದ್ದೇವೆ? ಅಧ್ಯಾಯ 7, ಅಂತಿಮ ದಿನಗಳು ಮತ್ತು ಸಂತಾಪ. 2009 ಡಿಸೆಂಬರ್ 30 ರಂದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೃದಯಾಘಾತದಿಂದ ಅವರು ಮೈಸೂರಿನಲ್ಲಿ ಅವರ ಕೊನೆ ಉಸಿರೆಳೆದು ಅಮರರಾದರು. ಅವರು ಇನ್ನಿಲ್ಲದಿರುವಾಗಲೂ ಅವರ ಅಭಿಮಾನಿಗಳು, ಕುಟುಂಬ ಮತ್ತು ಚಿತ್ರರಂಗದಲ್ಲಿ ಎಲ್ಲರೂ ದೊಡ್ಡ ಶೋಕನ್ನು ಅನುಭವಿಸಿದರು.
ಜೀವನ ಬರಲಿಲ್ಲವೆಂದು ನೋವಾಗಬಹುದು, ಆದರೆ ಅವರ ಸಂದೇಶಗಳು, ಅವರ ಪಾತ್ರಗಳು ನಮ್ಮ ಹೃದಯದಲ್ಲಿ ಇನ್ನೂ ಜೀವಂತವಾಗಿವೆ. ಅಧ್ಯಾಯ 8 ವಾರಸೆ ಮತ್ತು ಗೌರವ. ವಿಷ್ಣುವರ್ಧನ್ ಅವರ ಕೊಡುಗೆಗಳನ್ನು ಅರಿತುಕೊಳ್ಳಲು ಕರ್ನಾಟಕ ಸರ್ಕಾರವು ಅವರಿಗೆ ಕರ್ನಾಟಕ ರತ್ನ ಮರಣೋತ್ತರ ಗೌರವ ನೀಡಿ ಅವರ ಸಾಧನೆಗಳನ್ನು ಮಾನ್ಯತೆ ಮಾಡಿದೆ. ಅವರ ಸ್ಮಾರಕಗಳು, ಅಭಿಮಾನಿ ಕಾರ್ಯಕ್ರಮಗಳು, ಪ್ರತಿಜ್ಞೆಗಳು, ಇದು ಎಲ್ಲವೂ ಅವರ ಮಹತ್ವವನ್ನು ಹಿಂದುಳಿಯುತ್ತದೆ. ನಿಮಗೆ ವಿಷ್ಣುವರ್ಧನ್ ರವರ ಯಾವ ಚಿತ್ರವೋ ಹೆಚ್ಚು ಹೃದಯಕ್ಕೆ ಹತ್ತಿದೆ? ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ. ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತಷ್ಟು ಪ್ರೇರಣಾತ್ಮಕ ಕಥೆಗಳಿಗಾಗಿ. ನೀವು ಮುಂದೆ ಬಯಸುವ ಸೆಲೆಬ್ರಿಟಿಯ ಹೆಸರನ್ನು ಕಾಮೆಂಟ್ ಮಾಡಿ. ಬಹುಶಃ ನೀವು ಆಯ್ಕೆ ಮಾಡುವ ಕಥೆಯು ನಮ್ಮ ಮುಂದಿನ ವಿಡಿಯೋದಲ್ಲಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತದೆ.